ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿಕ್ಕಿದೆ. ಕೆಲವೇ ಕ್ಷಣದಲ್ಲಿ ಸಿಎಲ್ಪಿ ಮೀಟಿಂಗ್ ಆರಂಭ ಆಗುತ್ತೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಸಿಎಲ್ಪಿ ಮೀಟಿಂಗ್ಗೆ ಆಗಮಿಸಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೂಡ ಸಿಎಲ್ಪಿ ಮೀಟಿಂಗ್ಗೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣದಲ್ಲಿ ಸಿಎಲ್ಪಿ ಮೀಟಿಂಗ್ ಆರಂಭ ಆಗುತ್ತೆ. ಸಭೆಗೆ ಶಾಸಕರು ಸಚಿವರು ಆಗಮಿಸ್ತಾ ಇದ್ದಾರೆ. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಆಗಮಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಸಿಎಲ್ಪಿ ಮೀಟಿಂಗ್, ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ನಡೆಯುತ್ತೆ. ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೂಡ ಸಿಎಲ್ಪಿ ಮೀಟಿಂಗ್ಗೆ ಆಗಮಿಸಿದ್ದಾರೆ. ಸಭೆಗೆ ಶಾಸಕರು ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಮುನಿಯಪ್ಪ ಆಗಮಿಸಿದ್ದಾರೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಹಾಗೆ ಅಜಯ್ ಸಿಂಗ್, ಶಿವಲಿಂಗೇಗೌಡ ಅವರು ಕೂಡ ಆಗಮಿಸಿದ್ದಾರೆ. ಹೀಗೆ ಹಲವಾರು ಶಾಸಕರು ಸಚಿವರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಸಿಎಲ್ಪಿ ಮೀಟಿಂಗ್ಗೆ. ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಟ್ಕೊಂಡಿದ್ದಾರೆ. ಕೆಲವೇ ಕ್ಷಣದಲ್ಲಿ ಸಿಎಲ್ಪಿ ಮೀಟಿಂಗ್ ಆರಂಭ ಆಗುತ್ತೆ. ಶಾಸಕಾಂಗ ಪಕ್ಷದ ಸಭೆ ಇನ್ನು ಕೆಲವೇ ಕ್ಷಣದಲ್ಲಿ ಪ್ರಾರಂಭ ಆಗುತ್ತೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯುತ್ತೆ. ಅದಕ್ಕಾಗಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುತ್ತಾ ಇರುವಂತಹ ಈ ಸಭೆಗೆ ಶಾಸಕರು ಸಚಿವರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೂಡ ಈ ಶಾಸಕಾಂಗ ಪಕ್ಷದ ಸಭೆಗೆ ಆಗಮಿಸಿದ್ದಾರೆ. ಇನ್ನುಳಿದಂತೆ ಇತರ ಸಚಿವರುಗಳು ಹಾಗೂ ಶಾಸಕರು ಕೂಡ ಆಗಮಿಸ್ತಾ ಇದ್ದಾರೆ. ವಿಧಾನಮಂಡಲದ ಅಧಿವೇಶನ ಒಂದ್ ಕಡೆ ನಡೀತಾ ಇದೆ. ಸದನದಲ್ಲಿ ಕೂಡ ಚರ್ಚೆ ಕಾವೇರ್ತಾ ಇದೆ. ಏನೆಲ್ಲ ಪ್ಲಾನ್ಗಳನ್ನ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮಾಡಿಕೊಂಡಿತ್ತು, ಹೇಗೆಲ್ಲ ವಿಪಕ್ಷವನ್ನು ಕೂಡ ಹಣಿಬೇಕು, ಹೇಗೆ ಈ ಒಂದು ಮುನ್ನಡೆಸ್ಕೊಂಡು ಹೋಗಬೇಕು ಈ ಬಾರಿಯ ಅಧಿವೇಶನವನ್ನ ಅಂತ ಹೇಳಿ ಸಾಕಷ್ಟು ಪ್ಲಾನ್ ಅನ್ನ ಮಾಡಿಕೊಂಡಿತ್ತು ಆಡಳಿತಾರೂಢ ಕಾಂಗ್ರೆಸ್. ಆದರೆ ಕೊನೆಯ ಕ್ಷಣದಲ್ಲಿ ಮುಂಗಾರು ಅಧಿವೇಶನದ ಮೊದಲ ದಿನವೇ ನಡೆದಂತಹ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಲ್ಲಿ ಕೆಎನ್ ರಾಜಣ್ಣ ಅವರ ಡಿಸ್ಮಿಸ್ ಆಗಿರುವಂತದ್ದು, ಅವರನ್ನ ಸಂಪುಟದಿಂದ ವಜಾಗೊಳಿಸಿರುವಂತದ್ದು ಒಂದು ರೀತಿಯಲ್ಲಿ ಆಘಾತ, ಮತ್ತೆ ಅದೊಂದು ಕ್ಷಿಪ್ರ ರಾಜಕೀಯ ಬೆಳವಣಿಗೆ. ಹಾಗಾಗಿ ಒಂದ್ ರೀತಿಯಲ್ಲಿ ಅವರಿಗೂ ಕೂಡ ಅಯೋಮಯ ಆಗಿದೆ. ಹಾಗಾಗಿ ಏನ್ ಎತ್ತ ಮಾಡಬೇಕು ಅಂತ ಹೇಳಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಸಿಎಲ್ಪಿ ಮೀಟಿಂಗ್ ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಎಲ್ಲರೂ ಕೂಡ ಬಂದು ಕುಳಿತಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಬಸವರಾಜ್, ಈಗ ಏನು ಕೆಲವೇ ಕ್ಷಣದಲ್ಲಿ ಸಿಎಲ್ಪಿ ಮೀಟಿಂಗ್ ಪ್ರಾರಂಭ ಆಗುತ್ತೆ. ಈಗಾಗಲೇ ಕೆಲವು ಸಚಿವರು ಕೂಡ ಆಗಮಿಸಿದ್ದಾರೆ. ಈ ಒಂದು ಸಿಎಲ್ಪಿ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆಗೆ ಬರುವ ಸಾಧ್ಯತೆಗಳು ಇದೆ? ವಿದ್ಯಾಭಟ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ಕೂಡ ಆರಂಭವಾಗುವಂತದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾಗಿದ್ದ ಪರಮೇಶ್ವರ್, ಶಾಸಕರು, ಎಂಎಲ್ಸಿಗಳು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಗರದ ಖಾಸಗಿ ಹೋಟೆಲ್ ನಡೀತಕ್ಕಂತ ಈ ಒಂದು ಸಿಎಲ್ಪಿ ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಈಗಾಗಲೇ ಮುಂಗಾರು ಅಧಿವೇಶನ ಆರಂಭವಾಗಿರ್ತಕ್ಕಂಥದ್ದು. ಈ ಅಧಿವೇಶನದಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಸಂಬಂಧಪಟ್ಟಂತೆ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಅದನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತೀರ್ಮಾನ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಇವತ್ತು ಆರ್ಸಿಬಿ ಕಾಲ್ತುಳಿತ ಪ್ರಕರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಸುದೀರ್ಘವಾಗಿರ್ತಕ್ಕಂಥ ಒಂದು ವಿವರಣೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರಕ್ಕೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಅದಕ್ಕೆ ಉತ್ತರವನ್ನು ಕೂಡ ಏನು ಆಡಳಿತಾರೂಢ ಪಕ್ಷ ನೀಡಬೇಕಾಗುತ್ತೆ. ಹಾಗಾಗಿ ಇಂತಹ ಒಂದಿಷ್ಟು ವಿಚಾರಗಳನ್ನ ತೆಗೆದುಕೊಂಡು ಸರ್ಕಾರವನ್ನ ಕಟ್ಟಿ ಹಾಕುವಂತಹ ರೀತಿಯಲ್ಲಿ ವಿಪಕ್ಷಗಳು ಒಂದಿಷ್ಟು ತಂತ್ರಗಾರಿಕೆ ಹೂಡಿದ್ರೆ ಅದಕ್ಕೆ ಪ್ರತಿತಂತ್ರವಾಗಿ ಸಚಿವರು ಸಹಿತ ಅವರ ಇಲಾಖೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಕೇಳಿದ್ರು ಸಹಿತ ಅವ್ರಿಗೆ ತಕ್ಕ ಉತ್ತರವನ್ನ ಕೊಡಬೇಕು. ಸರಿಯಾದ ಮಾಹಿತಿಯನ್ನ ತೆಗೆದುಕೊಂಡು ತಮ್ಮ ಇಲಾಖೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ಸರಿಯಾದ ಮಾಹಿತಿಯನ್ನ ಒದಗಿಸ್ಕೋಬೇಕು. ನಿಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಸಮನ್ವಯತೆ ತೆಗೆದುಕೊಂಡು ನೀವು ಏನು ವಿಪಕ್ಷಗಳ ನಾಯಕರು, ಶಾಸಕರು ಕೇಳಿದಂತಹ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಕೊಡಬೇಕು ಮತ್ತೆ ತಿರುಗೇಟನ್ನು ಕೊಡಬೇಕು ಅನ್ನುವಂಥದ್ದು ಸಚಿವರಿಗೆ ಒಂದಿಷ್ಟು ಸೂಚನೆಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ನೀಡಲಿದ್ದಾರೆ.
ಪ್ರಮುಖವಾಗಿ ಈಗಾಗಲೇ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮೇಲೆ ಮುಗಿ ಬೀಳುವಂತ ಎಲ್ಲಾ ಸಾಧ್ಯತೆ ವಿಪಕ್ಷಗಳು ಕೂಡ ಸಾಕಷ್ಟು ಸಿದ್ಧತೆ ಮಾಡಿಕೊಂಡಿದ್ದಾವೆ. ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಸರ್ಕಾರಕ್ಕೆ ವಿಪಕ್ಷಗಳ ನಾಯಕರು ಮಾತನಾಡುವಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂಥ ಯಾವುದೇ ಒಬ್ಬ ಸಚಿವರಾಗಿರ್ಬೋದು ಅಥವಾ ಸಿಎಂ DCM ಆಗಿರ್ಬೋದು, ಯಾರ ಮೇಲೆ ಒಂದು ವಿಪಕ್ಷಗಳು ಹರಿಯಾದಂತ ಸಂದರ್ಭದಲ್ಲಿ ತಾವು ಕೂಡ ಅದಕ್ಕೆ ತಿರುಗೇಟು ಕೊಡುವಂತ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥದ್ದನ್ನ ಒಂದಿಷ್ಟು ಸೂಚನೆಗಳನ್ನ ಸಚಿವರಿಗೆ ಕೂಡ ಇವತ್ತು CM ಸಿದ್ದರಾಮಯ್ಯವರು ಕೂಡ ನೀಡಲಿದ್ದಾರೆ. ಪ್ರಮುಖವಾಗಿ ಇನ್ನೊಂದು ಕೆಲವೊಂದಿಷ್ಟು ಶಾಸಕರಿಗೂ ಕೂಡ ಕೆಲವೊಂದಿಷ್ಟು ತಮ್ಮದೇ ಆಗಿರ್ತಕ್ಕಂಥ ಸಮಸ್ಯೆಗಳ ಕುರಿತಾಗಿ ಸಚಿವರ ಒಂದಿಷ್ಟು ಅವರ ಇಲಾಖೆಯಲ್ಲಿ ಒಂದಿಷ್ಟು ಕೆಲಸಗಳು ಆಗಿಲ್ಲ ಅಂತಕ್ಕಂಥ ವಿಚಾರ ಆಗಿರ್ಬೋದು, ಹೀಗೆ ಹಲವು ರೀತಿಯ ವಿಚಾರಗಳನ್ನು ಕೂಡ ಇವತ್ತಿನ CLP ಸಭೆಯಲ್ಲಿ ಕೂಡ CM ಸಿದ್ದರಾಮಯ್ಯವರು ಚರ್ಚೆ ಮಾಡಲಿದ್ದಾರೆ. ಶಾಸಕರ ಒಂದಿಷ್ಟು ಅಸಮಾಧಾನ ಅಥವಾ ಶಾಸಕರ ಒಂದಿಷ್ಟು ಮನವಿಗಳನ್ನು ಕೂಡ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೂಡ ಚರ್ಚೆ ಆಗುವಂತದ್ದು. ವಿದ್ಯಾಭಟ್. ಬಸವರಾಜ್, ಹಾಗೆ ಈ ಒಂದು ಅಧಿವೇಶನದ ಸಂದರ್ಭದಲ್ಲಿ ಯಾವೆಲ್ಲ ಬಿಲ್ಗಳು ಮಂಡನೆ ಆಗ್ಲಿಕ್ಕಿದೆ? ವಿದ್ಯಾಭಟ್, ಈಗಾಗಲೇ 15ಕ್ಕೂ ಹೆಚ್ಚು ಬಿಲ್ಗಳನ್ನ ಮಂಡನೆ ಮಾಡ್ಲಿಕ್ಕೆ ಈಗಾಗಲೇ ಸರ್ಕಾರ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಇವತ್ತು ಸುಮಾರು 13 ಬಿಲ್ ಏನು ವಿಧೇಯಕಗಳನ್ನು ಕೂಡ ಇವತ್ತು ಸಚಿವ HK ಪಾಟೀಲ್ ಅವರು ಕೂಡ ಅಂದ್ರೆ ಕೆಲವು ಸಚಿವರು ಕೂಡ ಗೈರಾಗಿದ್ರು. ಅವರ ಸಚಿವರ ಪರವಾಗಿ ಒಂದಿಷ್ಟು ಅಗ್ನಿಶಾಮಕ ತಿದ್ದುಪಡಿ ವಿಧೇಯಕ ಆಗಿರ್ಬೋದು, ಮತ್ತೆ ವೈದ್ಯಕೀಯ ತಿದ್ದುಪಡಿ ವಿಧೇಯಕ ಆಗಿರ್ಬೋದು, ಹೀಗೆ ಹಲವು ಒಂದಿಷ್ಟು ಬಿಲ್ಗಳನ್ನು ಕೂಡ ಇವತ್ತು HK ಪಾಟೀಲ್ರು ಮಂಡನೆಯನ್ನು ಕೂಡ ಮಾಡಿದ್ರು. ಆ ಬಗ್ಗೆ ಇನ್ನೂ ಕೂಡ ಸುದೀರ್ಘವಾಗಿ ಚರ್ಚೆ ನಡೆಸಿ ಅದ್ರ ಬಗ್ಗೆ ವಿವರಣೆಯನ್ನು ಕೂಡ ಆಯಾ ಇಲಾಖಾ ಸಚಿವರು ಕೊಡಬೇಕಾಗುತ್ತೆ. ಅವುಗಳನ್ನ ಕೊಟ್ಟ ಬಳಿಕ ಅದಾದ ಬಳಿಕ ಅವುಗಳಿಗೆ ಅಂಗೀಕಾರ ಕೂಡ ಆಗುವಂಥದ್ದು. ಯಾಕಂದ್ರೆ 2 ಸದನಗಳಲ್ಲಿ ಕೂಡ ಆ ಬಿಲ್ಗಳು ಕೂಡ ಪಾಸ್ ಆಗ್ಬೇಕು, ಅದಾದ ಬಳಿಕ ಅಂಗೀಕಾರ ಆಗುವಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ಬಿಲ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳ ನಾಯಕರು ತಕರಾರು ತೆಗೆದಂತ ಸಂದರ್ಭದಲ್ಲಿ ಅದಕ್ಕೆ ವಿವರಣೆ ಕೊಡುವಂಥದ್ದು, ಆಯಾ ಸಚಿವರಿಗೆ ಒಂದಿಷ್ಟು ಸೂಚನೆಯನ್ನು ಕೂಡ ಇವತ್ತಿನ CLP ಸಭೆಯಲ್ಲೂ ಕೂಡ ಕೊಡುವಂಥದ್ದು. ಹಾಗಾಗಿ ವಿಧೇಯಕಗಳು ಆಗಿರ್ಬೋದು, ಕೆಲವೊಂದಿಷ್ಟು ವಿಧೇಯಕಗಳಿಗೆ ವಿಪಕ್ಷಗಳ ನಾಯಕರು ವಿರೋಧ ವ್ಯಕ್ತಪಡಿಸುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡುವಂತ ಪ್ರಯತ್ನವನ್ನ ಆಯಾ ಇಲಾಖಾ ಸಚಿವರು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇವತ್ತಿನ CLP ಸಭೆಯಲ್ಲಿ ಕೂಡ CM ಸಿದ್ದರಾಮಯ್ಯ ಸೂಚನೆಯನ್ನ ಕೊಡಲಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ವಿದ್ಯಾಭಟ್, ಇವತ್ತು ಒಂದ್ ಕಡೆ ಸಚಿವ ಏನು ಹಿಂದೆ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರು ಈಗ ಕ್ಯಾಬಿನೆಟ್ ನಿಂದ ವಜಾ ಮಾಡಿದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವಷ್ಟು ಸಚಿವರು ಮತ್ತೆ ಶಾಸಕರು CLP ಸಭೆಯಲ್ಲಿ ಪ್ರಸ್ತಾಪ ಮಾಡಬಹುದು ಅನ್ನುವಂತಹ ಎಲ್ಲ ಮಾಹಿತಿ ಕೂಡ ಇರುವಂತದ್ದು. ವಿದ್ಯಾಭಟ್, ಆ ವಿಚಾರವಾಗಿ ಹೇಳೋದಾದ್ರೆ ಅಂದ್ರೆ KN ರಾಜಣ್ಣ ಅವರ ರಾಜೀನಾಮೆ ವಿಚಾರವಾಗಿ ರಾಜೀನಾಮೆ ಅನ್ನೋದಕ್ಕಿಂತ ಅದು ವಜಾಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಲ್ಲೇ ಭಿನ್ನಾಭಿಪ್ರಾಯ ಇದೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಆ ಒಂದು ವಿಚಾರವಾಗಿ CLP ಸಭೆಯಲ್ಲಿ ಏನಾದ್ರೂ ಒಡಕು ಮೂಡಬಹುದಾ ಅಂತ ಹೇಳಿ? ವಿದ್ಯಾಭಟ್, ಖಂಡಿತವಾಗ್ಲೂ ಕೂಡ KN ರಾಜಣ್ಣ ಅವ್ರನ್ನ ಸಂಪುಟದಿಂದ ಇದ್ದಕ್ಕಿದ್ದಂತೆ ವಜಾ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಏನು ಸಚಿವರು ಅದನ್ನ ಪ್ರಸ್ತಾಪ ಮಾಡುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂತಂದ್ರೆ ಒಂದ್ ಕಡೆ KN ರಾಜಣ್ಣ ಅವರು ST ಸಮುದಾಯದ ಪ್ರಮುಖ ನಾಯಕರು ಕೂಡ ಹೌದು, ಮತ್ತೆ CM ಸಿದ್ದರಾಮಯ್ಯ ಅವರ ಆಪ್ತ ನಾಯಕರು ಕೂಡ ಹೌದು. ಇಂಥ ಒಂದು ಸಂದರ್ಭದಲ್ಲಿ ಅವ್ರನ್ನ ಹಿರಿಯ ನಾಯಕರು ಕೂಡ ಹೌದು. ಅವ್ರನ್ನ ಇದ್ದಕ್ಕಿದ್ದಂತೆ ಸಂಪುಟದಿಂದ ವಜಾ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಆ ಸಮುದಾಯಕ್ಕೂ ಕೂಡ ಮಾಡಿರ್ತಕ್ಕಂಥ ಅಗೌರವ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಅವರ ಒಂದು ಕ್ಷೇತ್ರದಲ್ಲಿ ಕೂಡ ಮಧುಗಿರಿಯ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅವರ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಮುಚ್ಚುತ್ತಾ ಇದ್ದಾರೆ. ಹೀಗೆ ಹಲವು ರೀತಿಯ ಒಂದು ವಿರೋಧದ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ CLP ಸಭೆಯಲ್ಲಿ ಆ ಒಂದು ವಿಚಾರ ಕೂಡ ಪ್ರಮುಖವಾಗಿ ಚರ್ಚೆ ಆಗುವಂತ ಸಾಧ್ಯತೆ. ಆದ್ರೆ ವಿದ್ಯಾಭಟ್, ಒಂದ್ ಕಡೆ ಪಕ್ಷದ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ಯಾರು ಕೂಡ ಆಕ್ಷೇಪ ಮಾಡುವಂತಿಲ್ಲ ಅನ್ನುವಂತಹ ಒಂದಿಷ್ಟು ಸೂಚನೆ ಕೂಡ ಇದೆ. ಹಾಗಾಗಿ ಕೆಲವು ಸಚಿವರನ್ನ ಶಾಸಕರನ್ನ ನಾವು ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ರು ಸಹಿತ ಅವ್ರು ಹೇಳಿರೋದಿಷ್ಟೇ, ನಮಗೆ ಪಕ್ಷದ ಹೈಕಮಾಂಡ್ ನಾಯಕರು ಅದನ್ನ ನಿರ್ಧಾರ ತೆಗೆದುಕೊಂಡಿದ್ದಾರೆ, ನಮ್ಗೇನ್ ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನು ಮಾತ್ರ ಹೇಳಿದ್ದಾರೆ. ಆದ್ರೆ ಇವತ್ತು ಪಕ್ಷದ ವಲಯದಲ್ಲಿ ಅಂದ್ರೆ ಪಕ್ಷದ ವೇದಿಕೆ CLP ಸಭೆ, ಆ ಒಂದು ಆಂತರಿಕ ಸಭೆಯಲ್ಲಿ ಒಂದಿಷ್ಟು ಚರ್ಚೆಯನ್ನ ನಡೆಸಬಹುದು. ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ಕೆಲವಷ್ಟು ಸಚಿವರು ಆ ಒಂದು ಕಾರಣವನ್ನ CM DCM ಅವ್ರನ್ನ ಪ್ರಶ್ನೆ ಮಾಡುವಂತಹ ಎಲ್ಲಾ ಸಾಧ್ಯತೆ ಇರುವಂತದ್ದು. ಅದಕ್ಕೆ CM ಮತ್ತೆ DCM ಪಕ್ಷದ ಹೈಕಮಾಂಡ್ ನಾಯಕರ ತೀರ್ಮಾನ ಅನ್ನುವಂಥದ್ದು ಹೇಳ್ಬಹುದು, ಅಥವಾ ಅವ್ರಿಗೆ ಯಾವ ರೀತಿ ಮನವರಿಕೆ ಮಾಡಿಕೊಡ್ತಾರೆ ಅನ್ನುವಂಥದ್ದು ಸಭೆ ಆದ ಬಳಿಕ ತಿಳಿಯಲಿದೆ. ವಿದ್ಯಾಭಟ್. ಬಸವರಾಜ್ ಹೂಗಾರ್, ಹಾಗೇನೆ ಈ CLP ಸಭೆಗೆ ರಾಜಣ್ಣ ಅವರು ಆಗಮಿಸಿದಂತೆ ಕಾಣಿಸುತ್ತೆ. ಅಂದ್ರೆ ಇವತ್ತು ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಅಂದ್ರೆ ಪಕ್ಷದಿಂದ ಉಚ್ಚಾಟಿಸಬಾರದು ಅನ್ನುವಂತಹ ನಿರ್ಣಯವನ್ನೇನಾದ್ರೂ ಎಲ್ಲರೂ ಒಗ್ಗಟ್ಟಾಗಿ ತೆಗೆದುಕೊಳ್ತಾ ಇದ್ದಾರಾ CLP ಸಭೆಯಲ್ಲಿ, ಹೇಗೆ ಅಂತ? ವಿದ್ಯಾಭಟ್, ಒಂದ್ ಕಡೆ ಇವತ್ತಿನ CLP ಸಭೆಯಲ್ಲಿ ಅವರ ಪುತ್ರ ರಾಜೇಂದ್ರ ಅವರು ಕೂಡ ಈಗ ಆಗಮಿಸಿದ್ದಾರೆ ಅಂತ ಮಾಹಿತಿ ಇದೆ.
ಸಚಿವ ಏನು ರಾಜಣ್ಣ ಅವರು ಸಭೆಗೆ ಕೂಡ ಇನ್ನೂ ಕೂಡ ಆಗಮಿಸಿಲ್ಲ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಬಹುತೇಕವಾಗಿ ಸಭೆಗೆ ಗೈರಾಗುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಈ ಬಗ್ಗೆ ಅಂದ್ರೆ ಅವ್ರನ್ನ ಪಕ್ಷದಿಂದಲೇ ಒಂದು ಉಚ್ಚಾಟನೆ ಮಾಡ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಸೂಚನೆ ಕೊಟ್ಟಿದ್ರು ಅನ್ನುವಂಥದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯವರು ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ನಡೆಸಿ ಅದ್ರ ಬಗ್ಗೆ ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ ಅನ್ನುವಂತ ಮಾಹಿತಿ ಕೂಡ ಇದೆ. ಆದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡುವಂತದ್ದು ಸರಿಯಲ್ಲ ಅನ್ನುವಂಥದ್ದು ಕೆಲವು ಸಚಿವರು ಕೂಡ ಸಿಎಂ ಮತ್ತೆ ಡಿಸಿಎಂ ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇವತ್ತು ಸಿಎಲ್ಪಿ ಸಭೆಯಲ್ಲಿ ಆ ವಿಚಾರ ಕೂಡ ಬಹುದೊಡ್ಡ ಚರ್ಚೆಗೂ ಕೂಡ ಆಗಬಹುದು. ಯಾಕಂತಂದ್ರೆ ಪಕ್ಷದ ಹಿರಿಯ ನಾಯಕರು ಕೂಡ ಹೌದು, ಒಂದು ಸಮುದಾಯದ ಪ್ರಬಲ ನಾಯಕರು. ಹಾಗಾಗಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಮತ್ತೊಂದು ಆ ಒಂದು ಸಮುದಾಯಗಳ ವಿರೋಧವನ್ನು ಕೂಡ ಕಟ್ಟಿಕೊಳ್ಳುವಂತಹ ಎಲ್ಲ ರೀತಿ ಕೂಡ ಇರುವಂತದ್ದು. ಹಾಗಾಗಿ ಅದನ್ನ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೆಲವು ಸಚಿವರು ಮತ್ತೆ ಶಾಸಕರು ಕೂಡ ಸಿಎಲ್ಪಿ ಸಭೆಗೆ ಸಲಹೆಯನ್ನು ಕೂಡ ಕೊಡಲಿದ್ದಾರೆ. ಕೆಲವಷ್ಟು ವಿಚಾರವನ್ನು ಕೂಡ ಚರ್ಚೆ ಮಾಡುವಂತದ್ದು. ಹಾಗಾಗಿ ಫೈನಲಿ ಹೈಕಮಾಂಡ್ ನಾಯಕರು ಹೇಳಿದಂತೆ ತೀರ್ಮಾನವನ್ನು ಕೈಗೊಳ್ತೇವೆ ಅನ್ನುವಂಥದ್ದು ಸಿಎಂ ಮತ್ತೆ ಡಿಸಿಎಂ ಸಿಎಲ್ಪಿ ಸಭೆಗೆ ಮಾಹಿತಿಯನ್ನು ನೀಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ವಿದ್ಯಾ ಭಟ್.